ಬಾಲಕಿಯ ಮೇಲೆ ಬೀದಿ ನಾಯಿಗಳು ದಾಳಿಯನ್ನ ಮಾಡಿ ಬಾಲಕಿ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ನಾಯಿಗಳ ದಾಳಿಯಿಂದ 6 ವರ್ಷದ ಬಾಲಕಿ ನವ್ಯ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ. ತುಮಕೂರು ಜಿಲ್ಲೆಯ ತಿಪಟೂರಿನ ಅಯ್ಯನಬಾವಿ ಭೋವಿ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಲಕಿ ಬೀದಿನಲ್ಲಿ ಆಟವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ 4-5 ಶ್ವಾನಗಳ ಹಿಂಡು ದಾಳಿಯನ್ನ ಮಾಡುತ್ತೆ. ದುರಂತ ಅಂದ್ರೆ ನವ್ಯಾಳ ತಂದೆ ತಾಯಿ ಇಬ್ಬರಿಗೂ ಕೂಡ ಕಿವಿ ಕೇಳೋದಿಲ್ಲ. ತಂದೆ ಮಹಾಲಿಂಗಯ್ಯ ಕಾಲ್ ಮುರ್ಕೊಂಡಿದ್ದಾರೆ, ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಮಗುವಿನ ಮುಖ, ತಲೆ, ಹೊಟ್ಟೆ, ಕೈ, ಕಾಲಿಗೆ ಶ್ವಾನಗಳು ಕಚ್ಚಿದ್ವು. ತಲೆಯ ಚರ್ಮ ಕಿತ್ತು ಬಂದಿತ್ತು, ಕರುಳು ಹೊರಗಡೆ ಬಂದಿತ್ತು. ಅಷ್ಟು ದಾರುಣವಾಗಿ ಅಟ್ಯಾಕ್ ಮಾಡಿದ್ವು ಶ್ವಾನಗಳು. ಶ್ವಾನಗಳ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದಂತಹ ನವ್ಯಾಳನ್ನ ಹಾಸನದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಹಾಸನ ಮೆಡಿಕಲ್ ಹಾಸ್ಪಿಟಲ್ಗೆ ಆಕೆಯನ್ನ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ. ಹಾಸನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಮಾರ್ಗ ಮಧ್ಯೆಯೇ ಬಾಲಕಿ ಕೊನೆಯುಸಿರೆಳೆದಿದ್ದಾಳೆ. ನವ್ಯಾಳ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮನೆ ಮುಂದೆ ಆಟವಾಡ್ತಾ ಇದ್ದಂತಹ ಬಾಲಕಿ ರಕ್ಕಸ ನಾಯಿಗಳ ದಾಳಿಯಿಂದ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಬಹಳ ದಾರುಣವಾಗಿ ಅಟ್ಯಾಕ್ ಮಾಡಿಬಿಟ್ಟಿದ್ದಾವೆ. ಭೀಭತ್ಸವಾಗಿ ಆ ಶ್ವಾನಗಳು ಬಾಲಕಿಯ ಮೇಲೆ ದಾಳಿ ಮಾಡಿದ್ದಾವೆ. ಬಾಲಕಿಯ ತಲೆಯ ಚರ್ಮ ಕಿತ್ತು ಬಂದಿದೆ, ಬಾಲಕಿಯ ಕರುಳು ಹೊರಗಡೆ ಬಂದಿದೆ. ಅಲ್ಲಿಗೆ ಆ ಶ್ವಾನಗಳು ಆ ಪುಟ್ಟ ಪೋರಿಯ ಮೇಲೆ ಯಾವ ರೀತಿ ದಾಳಿ ಮಾಡಿರಬಹುದು ಅನ್ನೋದನ್ನ ಊಹಿಸಬಹುದು. ಸದ್ಯ ಬಾಲಕಿ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಪ ಹೆಸರು ನವ್ಯ. ಏನಾಗಿತ್ತು? ನಾಯಿ ಕಡಿದಿದೆ. ಹೌದಾ? ಎಷ್ಟು ನಾಯಿ? ನಾಯಿ ಅಂತ ಸಮಯ 7-8 ನಾಯಿ. 7-8 ನಾಯಿ ಈಗ ತೀರೋಗಿದಾರಲ್ಲ ಜನಪದ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ನಾಯಿ ಅವಳಿ ಜಾಸ್ತಿ ಆಗ್ತದೆ. ಈಗ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಬೇರೆ ಊರಲ್ಲಿ ಪರಿಸ್ಥಿತಿ ಆಗಬಾರ್ದು. ದಯವಿಟ್ಟು ಎಲ್ಲಿ ಏನಿದೆಯೋ ಸರ್ಕಾರದಿಂದ ಅಥವಾ ತಾಲೂಕು ಲೆವೆಲು, ಜಿಲ್ಲಾ ಪರಿಷತ್ ಲೆವೆಲ್ ಏನು ಆಗುತ್ತಾ ಅದನ್ನು ಸೂಕ್ತವಾದ ರೀತಿಯಲ್ಲಿ ಅವ್ರಿಗೆ ಚೂರು ನ್ಯಾಯ ಒದಗಿಸ್ಕೊಟ್ರೆ ಸರ್ಕಾರದಿಂದ ನಾವು ಕಳ್ಕಳಿಯಿಂದ ಕೇಳ್ಕೊತೀವಿ ಸರ್. ಈಗ ಇಷ್ಟು ವರ್ಷ ಆಡಿ ಬೆಳೆದಂಥ ಮಗು 4 ವರ್ಷ 5 ವರ್ಷ ಈಗ ನೆಕ್ಸ್ಟ್ ಸ್ಕೂಲಿಗೆ ಹೋಗ್ಬೇಕಾಯ್ತು. ಇವತ್ತು ಕಳ್ಕೊಂಬಿಟ್ಟಿದ್ದೀವಿ. ಏನು ಮಾಡೋದು? ಈ ಥರ ಆಗ್ಬಿಟ್ರೆ ನಾಯಿನ ಅಟ್ಲೀಸ್ಟ್ ಎಲ್ಲಿ ಯಾವುದು ಸರ್ಕಾರ ಇದೆಯಲ್ಲ, ಸರ್ಕಾರದಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಅವು ನಾಯಿಗಳನ್ನ ಹಿಡ್ಕೊಂಡ್ಬಿಟ್ಟು ಸಾಯಿಸಿದ್ರೆ ಅದರ ಹೆಲ್ಪ್ ಆಗುತ್ತಲ್ಲ. ನೆಕ್ಸ್ಟ್ ಬೇರೆ ಮಕ್ಳಿಗೆ ಆಗ ಈ ಥರ ಕೆಲಸ ಆಗಬಾರ್ದಲ್ವಾ? ಅವ್ರ ಅಪ್ಪ ಅಮ್ಮನೂ ಒಳ್ಳೆ ಕೆಲಸ ಕಟ್ಕೊಂಡಿರ್ತಾರಪ್ಪ. ಅವ್ರ ಅಮ್ಮಂಗೂ ಕಿವಿ ಕೇಳಿಸಲ್ಲ ಸರ್, ಅಪ್ಪಂಗೂ ಕಿವಿ ಕೇಳಿಸಲ್ಲ. ಬಟ್ ಅವನು ಹ್ಯಾಂಡಿಕ್ಯಾಪ್ಟು. ಈಗ ಕೆಲಸ ಮಾಡೋಕ್ಕಾಗಲ್ಲ. ಈಗ ಅದು ಇದೇ ಕೊರ್ಗಲ್ಲಿ ಈಗ ಕೆಲಸನೂ ಮಾಡಲ್ಲ ಸರ್. ಏನಾಗುತ್ತೋ ನೆರವು ಆದಷ್ಟು ಬಂದುಬಿಟ್ರೆ ಅನುಕೂಲ ಆಗುತ್ತೆ. ಅವ್ರ ಅಪ್ಪ ಅಮ್ಮಗೆ. ಇನ್ನೊಂದು ಮಗಳಿದ್ದಾಳೆ ಚಿಕ್ಕಳು, ಆದಷ್ಟು ನೆರವಾಗುತ್ತೆ ಅಂತ ನಾವು ಕೇಳ್ತೀವಿ. ಅವರು ಕನಸು ಕಟ್ಕೊಂಡಿರ್ತಾರೆ ನನ್ನ ಮಗಳು. ಇವಳು ಒಂಚೂರು ಟ್ಯಾಲೆಂಟ್ ಹುಡುಗಿ ಸರ್. ಇನ್ನೊಬ್ಳು ಅವಳಿಗೆ ಏನು ತಿಳಿಯಲ್ಲ. ಈ ಹುಡುಗಿ ಒಂಚೂರು ಟ್ಯಾಲೆಂಟು. ಅವ್ರ ಅಪ್ಪ ಅಮ್ಮಗೆ ಇವಳೇ ತಿಳಿಸಿ ಹೇಳ್ತಾ ಇದ್ಲು. ಚಿಕ್ಕವಳಿದ್ದು ಮಾತ್ರ ಸಖತ್ತಾಗಿ ಅವ್ರು ಇಬ್ಬರಿಗೂ ಹೇಳ್ತಾ ಇದ್ಲು. ಆಕ್ಟಿವ್ ಆಗಿತ್ತು. ಇವಳು ಚೆನ್ನಾಗಿತ್ತು. ಚೆನ್ನಾಗಿತ್ತು ಸರ್. ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ನೆಕ್ಸ್ಟ್ ಇಯರ್ ಅಡ್ಮಿಷನ್ ಮಾಡಬೇಕಾಗಿತ್ತು. ಈ ಥರ ಆಗುತ್ತೆ. ಈಗ ತುಂಬ ನಾಯಿಗಳ ಹಾವಳಿ ಇದೆಯಾ? ತುಂಬ ಇದೆ ಸರ್. ನೈಟು ನಾವೇ ಹೋದ್ರೆ ನೈಟ್ 11-12 ಗಂಟೆಗೆ ಒಂದು 20 ನಾಯಿ ಬರ್ತವೆ. ಇನ್ನು ಸಣ್ಣ ಮಕ್ಳಿಗೆ ಬಿಡ್ತಾವ. ನೀವು ಅಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಯಾರಿಗೂ ಹೇಳಿಲ್ಲ? ನಾನಿರಲ್ಲ ಸರ್, ಹುಡುಗರು ಇರ್ತಾರೆ. ನಾನು ಬೆಂಗಳೂರಿಂದ ಬಂದಿದ್ದೀನಿ ಕೆಲಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.